ಮಸಾಲೆದಾರ್ ಕೀಮಾ ಒಂದೆರಡು ನಿಮಿಷ ಬಿಟ್ಟು ಚೇಂಜ್ ಮಾಡಬೇಕು. ಮಸಾಲೆ ತೋರಿಸ್ತೀನಿ ನಿಮಗೆ. ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು ನನ್ನ ಕಡೆಯಿಂದ. ಝಾರಾ ರೆಸಿಪಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ನಂದು ಬಿಸಿ ರೂಟೀನ್ ಹೇಗಿದೆ ಇಲ್ಲಿ ನೋಡ್ರಿ. ಝಾರು ಬಂದ್ಲು, ಇಲ್ಲಿ ನೋಮಾನ್ ಇದ್ದಾನ. ನೋಮಾನ್ ಇವತ್ತು ರೋಜಾ ಇಲ್ಲ, ಝಾರು ಅಷ್ಟೇ ಇದ್ದಾಳ. ಎಬ್ಸಿದ್ರೆ ಜಲ್ದಿ ನಿದ್ದೆ ಹೆಚ್ಚರಾಗಿಲ್ಲ. ಫ್ರೆಂಡ್ಸ್, ಇದು ನನ್ನ ಬ್ರೇಸ್ಲೆಟ್ ಹೆಂಗೈತಿ ಕಮೆಂಟ್ಸ್ನಾಗ ಹೇಳ್ರಿ. ಒಬ್ರು ಸಿಸ್ಟರ್ ಕಾಮೆಂಟ್ ಮಾಡಿದ್ರು, ನೋಮಾನ್ ಚಿಕನ್ ಫ್ರೈ ಮಾಡುವಾಗ ಟೇಸ್ಟ್ ಮಾಡಿದ್ ನಿಜ ಅಂದ್ರೆ ರೋಜಾ ಇದ್ದಿಲ್ಲ. ನಮ್ಮ ಮಮ್ಮಿ ಹೇಳ್ಯಾರ. ನಾವು 3 ಜನ ನೀನು ಫ್ರೆಂಡ್ ಮನೆಗೆ ಹೋಗಿದ್ವಲ್ಲ, ಬರುವಾಗ ಹೇಳಿನಲ್ಲ ನಾನೇನಂದಿನಿ ರೀ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಅಷ್ಟೇ ಇದ್ದಾರೆ, ನಾನು ನನ್ನ ಮಕ್ಕಳು ಇಬ್ಬರು ರೋಜಾ ಇಲ್ಲ ಅಂತ ಹೇಳಿವಿ. ಹೌದಿಲ್ಲ, ಅವ್ರಿಗೆ ಪಾಪ ಕನ್ಫ್ಯೂಸ್ ಆಗೈತೆ, ಹಾಗಾಗಿ ಅವ್ರು ಹೇಳ್ಯಾರ. ಮತ್ತು ನಾನು ಕಾಮೆಂಟ್ನಾಗ ಹೇಳೀನಿ, ಇಲ್ರಿ ನಾ ಕ್ಲಿಯರಾಗಿ ನೋಡ್ರಿ, ನಿಮಗೆ ಗೊತ್ತಾಗುತ್ತಾ, ನಾನು ನನ್ನ ಮಕ್ಕಳು ರೋಜಾ ಇಲ್ಲ. ನಂದು ಎಷ್ಟು ಈಗ 3 ರೋಜಾ ಹೋದು ರೀ. ನಂದು ಎರಡು ಹೋಗ್ಯಾರ ರೋಜಾ. ಮಕ್ಕಳಂತರೂ ಈಕಿಯವ್ರ ಪಪ್ಪ ಜೊತೆ ಇರ್ತಾಳ್ರಿ. ಮಗ ಇದ್ದ ಅಂದ್ರೆ ಲೇಟ್ ಆಗಿದ್ದಕ್ಕೆ ನೋವನ್ನಿಲ್ಲ. ಝಾರು ಅಷ್ಟೇ ಇದೆ. ಹಾಂ, ಝಾರಾ ಕಂಪ್ಲೀಟ್ ಮಾಡಿದ್ಲು. 1-2 ಅಷ್ಟೇ ಬಿಟ್ಟಿದ್ಲು. 1-2 ಬಿಟ್ಟಾಳ್ರಿ, ಅಷ್ಟೇ ಬಿಟ್ಲು ಝಾರು. ಈಗ ನಂದು ಇವ್ರಂತೂ ಸ್ಕೂಲ್ಗೆ ಹೋಗ್ತಾರ, ನೀವು ಸ್ಕೂಲ್ಗೆ ಹೋಗ್ರಿ, ನಾನು ಪಪ್ಪ ಮಾರ್ಕೆಟ್ಗೆ ಹೋಗ್ತೀವಿ. ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ರೀ. ಏನೂ ಇಲ್ಲ ರೆಸಿಪಿ ಮಾಡೋಕೆ, ಮನೆಗೆ ಏನಾರು ಅಡುಗೆ ಮಾಡ್ಬೇಕಂದ್ರೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಯಾಕಂದರೆ ಡೈಲಿ ಒಂದು ಮಾಡಕತ್ತೀವಲ್ಲ, ಈಗ ಎಲ್ಲ ಆಗ್ಬಿಟ್ಟಿತ್ತು ರೀ. ಎಲ್ಲರೂ ನೀವು ಸ್ಕೂಲ್ಗೆ ಹೋಗಿ ಬರ್ರಿ, ನಾವು ಮಾರ್ಕೆಟ್ಗೆ ಹೋಗಿ ಬರ್ತೀವಿ. ಆಮೇಲೆ ನೀವು ಬಂದಿಂದ ನಾವು ರೋಜಕ್ಕೆ ಏನೇನು ಕೈಮಾ ಅದು ಮತ್ತು ಏನಾರು ಇಫ್ತಾರ್ ಬಿಡೋಕೆ ಎಲ್ಲ ಮಾಡೋಣಂತೆ. ಜ್ಯೂಸ್, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅದು ಮಾಡೋಣ. ಹಾಂ, ಜಲ್ದಿ ಎದ್ದೀವಿ ಸ್ವಲ್ಪ. ನೀನು ಜಲ್ದಿ ಎದ್ದಿ, ಅಣ್ಣ ಜಲ್ದಿ ಎದ್ದಿಲ್ಲಲ್ಲ. ಜಲ್ದಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಈಗ ಮಾರ್ಕೆಟ್ಗೆ ಹೋಗಿ ಬಂದಿಂದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ವೆಜಿಟೇಬಲ್ ಏನೇನು ತಂದೀನಿ ಅದು ಹೇಳೋದಾದ್ರೆ ಹೇಳ್ತೀನಿ, ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮಗೆ ಸಿಗುತ್ತಾ. ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಒಂದು ರೂಟೀನ್ ಹೇಗಿದೆ ಅಂತ ಹೇಳಿ ನೋಡ್ಕೊರಿ. ಮಾರ್ಕೆಟ್ ಬಂದ ತಕ್ಷಣವೇ ಕಿಚನ್ ಒಳಗೆ ಹೋಗ್ತೀನಿ, ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಾವು ಮಾರ್ಕೆಟ್ ಹೋಗ್ತಾ ಇದ್ವಿ, ರೆಸಿಪಿಗೆ ಬೇಕಲ್ಲ ನಮ್ಗೆ, ಹಾಗೆ ಎಲ್ಲ ತೊಗೊಂಡು ಬರ್ಬೇಕಂಥೇಳಿ ನಾನು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ವಿ. ವೆಜಿಟೇಬಲ್ ಮಾರ್ಕೆಟ್ ಏನು ಮಾಡಕತ್ತಾರೆ ನೋಡೋಣ. ಚಲೋ, ಕಾಯಿಪಲ್ಲೆ ಎಲ್ಲ ಖಾಲಿ ಆಗಿಬಿಟ್ಟಿದ್ರಿ, ಎಲ್ಲ ಅದಕ್ಕೆ ತರಕೊಂತೀವಿ. ಹಾಗೆ ನಂಗೆ ಬಿಟ್ಟು ಅಲ್ಲಿ ಹೋಗ್ರಿ ನೀವು. ಹಾಂ, ಟೈಮ್ ಇದ್ದರೆ ಬರ್ರಿ, ಇಲ್ಲಾಂದ್ರೆ ನಾನು ಬಂದುಬಿಡ್ತೀನಿ ಆಟೋದಾಗ. ಹಾಂ, ಸ್ಕಾರ್ಫ್ ಕಾಣದ ಬ್ಯಾಗ್ಲಾಗತ್ತೆ, ಬ್ಯಾಗ್ ಹಾಗೆ ಮರ್ತು ಹೊಂಟ ಹೋಗತ್ತೀನಿ ನೋಡ್ರಿ. ಬ್ಯಾಗ್ ಬೇಕು, ಚೀಲ ಇಲ್ಲಾಂದ್ರೆ ಮತ್ತೆ ಅದಕ್ಕೆ 30 ರೂಪಾಯಿ ಹಾಕ್ಬೇಕು. ಸಿಕ್ತು ಚೀಲ. ಈಗ ಹೋಗಿದ್ದೆ ಸೀದಾ ಏನೇನು ತೊಗೊತೀನಿ ಎಲ್ಲ ನಿಮ್ಮ ಜೊತೆ ನಾನು ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಡೈರೆಕ್ಟ್ ನಾನು ಸಿಗ್ತೀನಿ. ಗಗನ್ ಮಹಲ್ ನೋಡ್ರಿ, ಇದು ಮೊನ್ನೆ ರಾತ್ರಿ ನಾವು ತೋರಿಸಿದ್ವಿ, ಅಷ್ಟು ಚೆಂದ ಕಾಣಿಸಿದ್ದಿಲ್ಲ. ಈಗ ಕ್ಲಿಯರ್ ನೋಡ್ಕೊರಿ. ಮತ್ತೊಂದಿನ ನಾವು ಮಾಡ್ತೀವಿ ಇಲ್ಲಿ ಬಂದು ಬ್ಲಾಗ್. ಈಗ ಹಾಗೆ ತೋರ್ಸಾಕತ್ತೀನಿ ನಿಮಗೆ. ಈ ಥರ ಇದೆ ನೋಡಿ ಪಾರ್ಕ್, ಗಗನ್ ಮಹಲ್ ಪಾರ್ಕ್. ಎಲ್ಲ ಕುಂದಾಕ ಮಸ್ತ್ ಇದೆ. ಅದು 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ 10 ಗಂಟೆಲಿಂದ ಸಾಯಂಕಾಲ 5 ಗಂಟೆಲಿಂದ. ಈಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಎಷ್ಟು ರಶ್ ಐತೆ ನೋಡ್ರಿ. ವೆಜಿಟೇಬಲ್ ಮಾರ್ಕೆಟ್ ಒಳಗೆ ಹೊಂಟೀವಿ. ಭಾಳ ಬಿಸಿಲೈತೆ. ರೋಜಾ ಇದ್ದಾರ, ನಾನು ರೋಜಾ ಇಲ್ಲ. ಪಾಪ ಇವರು ಭಾಳ ತ್ರಾಸಾಗುತ್ತೆ. ಮತ್ತೇನು ಮಾಡಬೇಕು, ಇವರು ಹೋದ್ರೆ ಮತ್ತು ನಾನು ಒಬ್ಬಳೇ ಬರ್ಬೇಕಂತ ಹೇಳಿ ಅವರೇ ನನ್ನ ಜೊತೆ ಬಂದಾರ. ಇಲ್ಲಾಂದ್ರೆ ನನ್ನ ಮಗಳು ಕರ್ಕೊಂಡು ಬರ್ತಿದ್ದೆ, ಮಗ ಬರೋಂಗಿಲ್ಲ. ಈಗ ಒಳಗೆ ಬಂದೆ ನೋಡ್ರಿ ಮಾರ್ಕೆಟ್, ವೆಜಿಟೇಬಲ್ ಮಾರ್ಕೆಟ್. ಏನೇನು ತೊಗೊಳ್ತೀನಿ ಎಲ್ಲ ನಾನು ಶೇರ್
ಈಗ ವೆಜಿಟೇಬಲ್ ಮಾರ್ಕೆಟ್ ಒಳಗೆ ಬಂದಿವಿ. ಏನೇನು ತೊಗೊಂತೀವಿ ನೋಡ. ಉಳ್ಳಾಗಡ್ಡಿ ಅದು ಆಲೂಗಡ್ಡೆ ಎಲ್ಲ ಖಾಲಿ ಆಗಿತ್ತು. ಈಗೆಲ್ಲ ತೊಗೋಬೇಕು. ಪ್ಯಾಸ್ ಲೇವ್ ಕೈಸಾ ಕಿಲೋ 20 ರೂಪಾಯಿ ಕಿಲೋ ಅಂತೀವಿ ಆಲೂಗಡ್ಡೆ ನೋಡ. आलू ले आलू का आलू 30 ये 20 कर दो ये लो. अच्छा टमाटर चलो इधर किलो 15 का 1.5 किलो 15 रुपये हेलो बा चलो यार टमाटर फ्रेश है. ಇದು ಬದನೆಕಾಯಿ ಭಾಳ ಟೇಸ್ಟ್ ಆಗ್ತಾವೆ. ಇಲ್ಲಿ ನೋಡ್ರಿ ಹಾಗಲಕಾಯಿ, ಕ್ಯಾಪ್ಸಿಕಮ್, ಹೀರೆಕಾಯಿ, ಬದನೆಕಾಯಿ ಭಾಳ ಫ್ರೆಶ್ ಸಿಗ್ತಾವ್ರಿ ಇದ್ರ ಹತ್ರ. ಇಲ್ಲೇ ಭಾಳ ಇಷ್ಟ ಆಗುತ್ತೆ ತಗೊಳಕ್ಕೆ. ಬೈದಾನ ಬದನೆಕಾಯಿ ತೊಗೊಳಕತ್ತೀವಿ. ಭಾಳ ಫ್ರೆಶ್ ಅದಾವ. ವೆಜಿಟೇಬಲ್ ಮಾರ್ಕೆಟ್ ಚಲೋ ಈಗೆಲ್ಲ ತೊಗೊಂಡು ವೆಜಿಟೇಬಲ್ ಮನೆಗೆ ಹೋಗ್ತಾ ಇದ್ದೀವಿ. ಪೈನಾಪಲ್ ತೊಗೊಳಕ್ಕೆ ಬಂದ್ವಿ. ಇಲ್ಲಿ पाइनएप्पल 120 है, सऊदी माल 120 है वो दो माला का तो क्या भी पपाई नहीं मिले के लिए मजबूर से लगाए. देखो कलर मस्त है. अच्छा है नहीं? ये पक्का मीठा है आपा. हाँ अच्छा है. मीठा है जो ये कलर है तो मीठे इरते हो. ಫ್ರೂಟ್ಸ್ ನೋಡೋಣ ಇಲ್ಲಿ ಬಂದ್ರೆ ಅವರು ಈ ಕಡೆ ದಾರಿ ಇದ್ದಿಲ್ಲ ಹಿಂಗೆ ಬಂದಾರ. ನೋಡೋಣ ಏನೇನು ತೊಗೊಂಡು ಫ್ರೂಟ್ಸ್. ಕಲ್ಲಂಗಡಿ ಹಣ್ಣು ತೊಗೋಬೇಕು. ये कैसा नानी? 100 रुपये किलो. ये ನೋಡೋಣ. ಮಾರ್ಕೆಟ್ಲಿಂದ ಮನೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಬರಫ್ ತಗೋಬೇಕು, ಅಲ್ಲಿ ತೊಗೊಂಡು ಹೋಗ್ತೀವಿ ಐಸ್ ಫ್ಯಾಕ್ಟ್ರಿಗೆ. ಈಗೇನು ಮಾಡಕತ್ತೀನಿ ಅವ್ರು ಇಫ್ತಾರ್ಗೆ ಬಿಡಕ್ಕಂತ ಹೇಳಿ ಅದೆಲ್ಲ ನಿಮ್ಮ ಜೊತೆ ನಾನು ತೋರಿಸ್ತೀನಿ. ಈಗ ಖೈಮಾ ಮಾಡೋದು ಹೆಂಗೆ ಮಾಡ್ತೀನಿ ಅದನ್ನು. ಈಗ ಒಂದು ಪ್ಯಾನ್ ಇಟ್ಕೊಂಡೀನಿ. ಖೈಮಾ ತೊಗೊಂಡೀನಿ, ಕ್ಲೀನಾಗಿ ವಾಶ್ ಮಾಡೀನಿ. ಅರ್ಧ kg ಖೈಮಾ. ಇದು ಮಸಾಲೆ ತೊಗೊಂಡೀನಿ. ಈಗ ಮಿಕ್ಸಿಗೆ ಹಾಕ್ತೀನಿ ಮಸಾಲೆ, ತೋರಿಸ್ತೀನಿ ನಿಮಗೆ. ಫಸ್ಟ್ ಪುದೀನ ಹಾಕಾಕತ್ತೀನಿ. ಪುದೀನ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ, ಖೈಮಾ ಮಾಡ್ತೀವಲ್ಲ ಅದಕ್ಕೆ. ಹಸಿಮೆಣ್ಸಿನ್ಕಾಯಿ ಒಂದು 4. ಜಾಸ್ತಿ ಖಾರ ಇಲ್ಲಿದು. ಸ್ಪೈಸಸ್ ಏನೇನು ಹಾಕ್ತೀನಿ ಅದೆಲ್ಲ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಧನಿಯಾ ಬೀಜ, ಇದು ಜೀರಿಗೆ, ಲವಂಗ, ಏಲಕ್ಕಿ, ಒಂದು ಚಕ್ಕೆ ಇಷ್ಟ. ಫ್ರೆಂಡ್ಸ್, ಭಾಳ ದಿನ ಆಯ್ತು ನಮ್ಮ ಮಮ್ಮಿ ಕೀಮಾದ ಸಾರು ಮಾಡಿಲ್ಲ. ಹೌದು, ಈಗ ಮಾಡಕತ್ತೀನಲ್ಲ, ತಿನ್ರಿ. ಭಾಳ ಟೇಸ್ಟ್ ಆಗುತ್ತ್ರಿ. ನಮ್ಮ ಮಮ್ಮಿ ಮಾಡೋದು ಎಷ್ಟು ಟೇಸ್ಟ್ ಆಗುತ್ತೋ ಇವನು ಒಂದ್ಸತ ಟ್ರೈ ಮಾಡ್ಕೊಂಡ್ರಿ ನೋಡ್ರಿ, ಭಾಳ ಚಲೋ ಆಗುತ್ತೆ. ನಮ್ಮ ಸಾರ ಹೇಳಕತ್ತಾಳ್ರಿ, ನೀವು ಟ್ರೈ ಮಾಡಿರಿ. ಈಗ ಇದಕ್ಕೆ ನಾನು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೆ ಫೈನ್ ಪೇಸ್ಟ್ ಮಾಡೀನಿ.
ಈಗ ಒಂದು ಪ್ಯಾನ್ ಇಟ್ಟೀನಿ, ಪ್ಯಾನ್ ಬಿಸಿ ಆಗಿದೆ. ಈಗ ಆಯಿಲ್ ಹಾಕ್ತೀನಿ. ಇದಕ್ಕೆ ನಿಂಬೆಹಣ್ಣು ಕಟ್ ಮಾಡಕತ್ತ, ಶರಬತ್ ಮಾಡಕ. ಮಮ್ಮಿ ಕೀಮಾ ಮಾಡಕತ್ತಾರ, ಕೀಮಾ ಸರ್ ಇದು ಮಾಡಕ. ಮಾಡಿ ನಾನು ಪ್ಯಾನ್ ಬಿಸಿ ಇಡ್ತೀನಿ. ಈಗ ಅದರೊಳಗೆ ಏನೇನು ಹಾಕ್ತೀನಿ ಮಸಾಲೆ ತೋರಿಸ್ತೀನಿ ನಿಮಗೆ. ಆನಿಯನ್ ಫ್ರೈ ಮಾಡೋಣ. ಇದ್ರ ಜೊತೆ ಚಪಾತಿ ಭಾಳ ಮಸ್ತ್ ಆಗುತ್ತಾ. ಒಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದರು, ನಿಮ್ಮ ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದು ಎಷ್ಟು ರೀ ಅಂತ ಹೇಳಿದರು. ಅದಕ್ಕೆ ನಾನು ಈಗ ತೊಗೊಂಡಿದ್ದು ನಾನು 2 ವರ್ಷ ಆಯಿತು. ಆವಾಗ 1500 ತೊಗೊಂಡಿದ್ದೆ. ಈಗ ಅದ್ರ ರೇಟು 2000 ಇದೆ. ಆವಾಗ ತೊಗೊಂಡಿದ್ದು ರೇಟ್ ಹೇಳಕತ್ತೀನಿ ನಾನು. 2 ವರ್ಷ ಆಯ್ತು ನೋಡಿರಿ ತೊಗೊಂಡೋದು. ಏನೂ ಆಗಿಲ್ಲ, ಒಂದು ಸರಿನೂ ಕೆಟ್ಟಿಲ್ಲ, ಚಲೋ ಬಂದಿದೆ. ಸ್ವಲ್ಪ ಅದು ಆವಾಗ ನಾನು ಪೇಸ್ಟ್ ಮಾಡಿದ್ದು ಎಲ್ಲ ಅದರೊಳಗೆ ಹಾಕ್ತೀನಿ. ಕಲರ್ ಚೇಂಜ್ ಆಗಬೇಕು, ಅಷ್ಟು ಫ್ರೈ ಮಾಡಬೇಕು. ಈಗ ಆನಿಯನ್ ಫ್ರೈ ಆಗಿದೆ. ಸ್ವಲ್ಪ ಲೈಟ್ ಗುಲಾಬಿ ಕಲರ್ ಬಂದರೆ ಸಾಕು, ಗೋಲ್ಡನ್ ಕಲರ್ ಏನು ಬೇಡ ನಮಗೆ. ಈಗ ನಾನು ಎಲ್ಲ ಪೇಸ್ಟ್ ಹಾಕ್ತೀನಿ ಅದರೊಳಗೆ, ರುಬ್ಕೊಂಡಿದ್ದು ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಪಕೋಡಾಗ ನೀವು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ ಅಂತಂದರು. ಯಾಕಂದರೆ ಮಸಾಲೆ ನಾನು ಜಾಸ್ತಿ ಹಾಕಿದ್ದಲ್ಲ, ಹಾಗಾಗಿ ನಾನು ಚಿಕನ್ ಕಬಾಬ್ ಮಸಾಲ ಮಾಡ್ತೀನಲ್ಲ, ಸೋಂಟ್ ಪೌಡ್ರ್ ಹಾಕಿರ್ತೀವಲ್ಲ, ಹಾಗಾಗಿ ನಾನು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅವಶ್ಯಕತೆ ಇದ್ದಿಲ್ಲ, ಅದಕ್ಕೆ ಹಾಕಿಲ್ರಿ ನಾನು. ನೀವು ಹೇಳಿದ್ದೆ ನನಗೆ ಖುಷಿನ ಆಯಿತು. ನೋಡಿರಿ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅರೋಮಾ ಇಸ್ ವೆರಿ ನೈಸ್. ಜಾರು ಕೆಲಸ ಹಚ್ಚಿನ್ರಿ ಇಲ್ಲಿ. ಜಾರು ಕೆಲಸ ನಡೆದೈತೆ. ಹಾಂ, ಎಷ್ಟು ಎಂಡಿದೇನ? 4 ಏನೋ ಒಂದು ಎಂಡು ಬಿಡು. ಹಾಂ, 3. ನೋಮಾನ್, ಈಗ ಇದೇ ಪ್ಯಾನ್ಗೆ ನಾನು ಮಟರ್ ತೊಗೊಂಡಿನಿ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ. ಜಾಸ್ತಿ ಫೈನ್ ಪೇಸ್ಟ್ ಮಾಡೋಂಗಿಲ್ಲ, ಸುಮ್ಮನೆ ಅಷ್ಟೆ, ಜಸ್ಟ್ ಈಗ ಇದಕ್ಕೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ದೇವ್ರು ಅಣ್ಣ ಬಂದಿಲ್ಲನಾ? ನಮಾಜ್ಗೆ ಹೋಗಿ ಕ್ರಿಕೆಟ್ ಆಡಿ ಬರ್ತೀನಿ ಅಂತ ಹೇಳೋಣಲ್ಲ, ಸ್ವಲ್ಪ ಕ್ರಿಕೆಟ್ ಆಟ ಆಡಿ ಬರ್ತಾನಂತ್ರಿ. ಮತ್ತು ಎಕ್ಸಾಮ್ ಸ್ಟಾರ್ಟ್ ಆದರೆ ಅದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಈಗ ಇವತ್ತು ಹೋಗಿ ಬರ್ತೀನಿ ಮಮ್ಮಿ ಅಂತಂದ. ಹೋಗುವ ಜಲ್ದಿ ಬಾ ಅಂತ ಹೇಳಿನಿ. ನಮಾಜ್ ಮಾಡಿ ಆಟ ಆಡಿ ಬರ್ತಾನೆ ರೀ. ಅದಕ್ಕೆ ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಂಡಿದ್ದಾಯಿತು. ಇಷ್ಟು ಈ ಥರ ರುಬ್ಕೋಬೇಕು. ಈಗ ರುಬ್ಕೊಂಡಿದ್ದು ಪೇಸ್ಟ್ ಎಲ್ಲ ಇದ್ರೊಳಗೆ ಹಾಕ್ತೀನಿ. ಭಾಳ ಟೇಸ್ಟಿ ಆಗುತ್ತಾ ಈ ಥರ ನೀವು ಮಾಡಿ. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿರಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಡಿಫ್ರೆಂಟ್ ಸ್ಟೈಲ್ ಒಳಗೆ ತೋರ್ಸಕತ್ತೀನಿ ನಿಮಗೆ. ನಾವು ಸ್ವಲ್ಪ ಚೇಂಜಸ್ ಮಾಡಬೇಕು ರೀ ಅಡುಗೆ ಒಳಗೆ. ಒಂದೇ ಥರ ಮಾಡಿದರೆ ಒಂಥರ ಆಗುತ್ತೆ. ಹಾಗಾಗಿ ನಾನು ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ನೋಡ್ರಿ ನಮ್ಮ ಕೈ ನೀರ್ನಾಗ ಹಾಕಿದರೆ ಮಸಾಲೆ ಹಾಕಿನಿ, ಫ್ರೈ ಮಾಡೀನಿ. ಈಗ ಇದಕ್ಕೆ ಮತ್ತೆ ಏನೇನು ಮಸಾಲೆ ಹಾಕಬೇಕು ಅದೆಲ್ಲ ಹೇಳ್ತೀನಿ. ಮಿಕ್ಸ್ ಮಾಡ್ತೀನಿ. ಉಪ್ಪು, ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡ್ರ್, ಜಾಸ್ತಿ ಹಾಕಲ್ಲ, ಸ್ವಲ್ಪ. ಯಾಕಂದ್ರೆ ನಾನು ಹಸಿಮೆಣ್ಸಿನ್ಕಾಯಿ, ಹಾಗಾಗಿ ಈಗ ಖೈಮಾ ಹಾಕ್ಬಿಡ್ತೀನಿ ಇದ್ರೊಳಗೆ. ನೋಡಿರಿ ಫ್ರೆಂಡ್ಸ್, ಈ ಥರ ಖೈಮಾ. ನಾನ್ ವೆಜ್ ತಿನ್ನಲ್ಲ, ವೆಜ್ ರೆಸಿಪಿ ತೋರಿಸ್ರಿ ಅಂತ ಹೇಳಿದರು. ಓಕೆ ಸಿಸ್ಟರ್, ನಾನು ತೋರಿಸ್ತೀನಿ. ಅದನ್ನು ವೆಜ್ ಮಾಡ್ತೀನಲ್ಲ ಅದನ್ನು ಶೇರ್ ಮಾಡ್ತೀನಿ. ನಾನ್ ವೆಜ್ ಒಂದೇ ಮಾಡೋಂಗಿಲ್ಲ. ಯಾಕಂದರೆ ಈಗ ಸ್ವಲ್ಪ ನಾವು ರೋಜಾ ಇರ್ತೀವಲ್ಲ, ಇಫ್ತಾರ್ಗೆ ಈ ಥರ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರ ನಾನು ಮಾಡಕತ್ತೀನಿ. ಮತ್ತು ವೆಜ್ ರೆಸಿಪಿ ನಿಮಗೆ ತೋರಿಸ್ತೀನಿ. ನೀವು ಹೇಳಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ. ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೋಮನ್ ಬಂದ ನೋಡಿ, ರೆಡಿ ಆಗೋಗಿ ನಮಾಜ್ಗೆ ಪಪ್ಪ ಬರ್ತಾರೆ. ಹಾಂ, ಆಡಕ್ಕೆ ಹೋಗಿದ್ದೆ, ಬಂದೇನ ಜಸ್ಟ್. ಡ್ರೆಸ್ ಚೇಂಜ್ ಮಾಡು, ನಮಾಜ್ಗೆ ರೆಡಿ ಆಗಬೇಕು. ಹಾಂ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬಿಡ್ತೀನಿ. ಇದಕ್ಕೆ ಮಮ್ಮಿದು ಏನು ಮಾಡಕತ್ತೀರಿ? ಕೈಮಾ ಮಾಡಕತ್ತೀನಿ. ಭಾಳ ಟೇಸ್ಟ್. ರೆಸಿಪಿ
ಈಗ ಸ್ವಲ್ಪ ನೀರು ಬಿಡ್ತೀನಿ ಅದಕ್ಕೆ. ಸ್ವಲ್ಪ ಭಾಳ ಡ್ರೈ ಆಗಿದ್ರೆ ಸ್ವಲ್ಪ ಒಂಥರ ಇದಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರು ಬಿಡ್ತೀನಿ. ಮಗ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದು ಮಸಾಲೆ ಇರ್ತೈತಲ್ಲ ಅದ್ರಾಗ ಸ್ವಲ್ಪ ನೀರು ಹಾಕಿ ಹಾಕಾಕತ್ತೀನಿ. ಈಗ ಲೀಡ್ ಮುಚ್ತೀನಿ. ಒಂದು 10 ನಿಮಿಷ ಕುಕ್ ಮಾಡಬೇಕು. ಹೈ ಫ್ಲೇಮ್ ಇಡಬೇಕು. ನಾನು ಇದೆಲ್ಲ ತೆಗಿಬೇಕು. ಈಗ ಟೈಮ್ ಒಂದಾಗಿದೆ, ಎಲ್ಲ ತೊಳ್ಕೊಬೇಕು. ಈಗ 10 ನಿಮಿಷ ಆಯಿತು. ಈಗ ನಾನು ಲಾಸ್ಟಿಗೆ ಮೊಸರು ಹಾಕ್ತೀನಿ. ಫಸ್ಟೇ ಹಾಕಲ್ಲ, ಇಲ್ಲಾಂದರೆ ಒಡೆದು ಬಿಡುತ್ತದು ಮೊಸರು. ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ತೀನಿ. ಈ ಥರ ಲಾಸ್ಟಿಗೆ ಮೊಸರು ಹಾಕಿಂದ ಮತ್ತು ಒಂದು 5 ನಿಮಿಷ ಕುಕ್ ಮಾಡ್ಬೇಕು. ಇದಕ್ಕೆ ಒಂದು 20 ನಿಮಿಷ ಬೇಕು ರೀ ಇದು ಖೈಮಾ ಮಾಡಬೇಕಂದ್ರೆ. ಈಗ ಆಯಿಲಿದು ತಾನೇ ಮೇಲೆ ಬರ್ತಲ್ಲ, ಆವಾಗ ಇದು ಆಗಿತ್ತು ಅಂಥೇಳಿ ಅರ್ಥ ನೋಡ್ರಿ. ಈಗ ಲೀಡ್ ಮುಚ್ಚಿಬಿಡ್ತೀನಿ, ಜಲ್ದಿ ಆಗುತ್ತೆ. ಹಂಗಂದ್ರೆ 5 ನಿಮಿಷ ಕುಕ್ ಆಗಲಿ, ಅವಾಗ ಕೈಮಾ ರೆಡಿ ಆಗುತ್ತೆ. ಹೊರಗೆ ಮಕ್ಕಳು ಏನೇನು ಮಾಡಾಕತ್ತಾರ ನೋಡೋಣ. ಯಾಕೆ ಟೈಮ್ ಆಗಿಬಿಡುತ್ತೆ, ಹೊರಗಿನ ಲೈಟ್ ಹಾಕಬೇಕಿಲ್ಲ. ಈಗ ರೆಡಿ ಆಗತ್ತಿತ್ತು ಕೈಮಾ. ಏನು ಮಾಡಾಕತ್ತಿ? ವಾವ್, ಈಗ ಗುಲ್ಗುಲೆ ಮಾಡಾಕತ್ತೀನಿ. ಗೋಧಿ ಹಿಟ್ಟು, ಸ್ವಲ್ಪ ಸೋಪು. ಮಮ್ಮಿ ಹಾಂ, ಫೇವ್ರೆಟ್ ಗುಲ್ಗುಲೆ ಮಾಡಕತ್ತೀರಿ. ಎಲ್ಲರಿಗೂ ಇಷ್ಟ ಆಗುತ್ತಿದು. ಇಲ್ಲೇ ಈಗ ಇದಕ್ಕೆ ಸಕ್ಕರೆ ಹಾಕಕತ್ತೀನಿ. ಟೇಸ್ಟ್ ಭಾಳ ಚಲೋ ಆಗುತ್ತಾ. ಮಮ್ಮಿ ಇಲ್ಲಿ ಬಬ್ಬಲ್ ಹೆಂಗೆ ಕುಂತಿದ್ದು ನೋಡ್ರಿ. ಸ್ವಲ್ಪ ಇದಕ್ಕೆ ಬೇಕಿಂಗ್ ಸೋಡಾ ಹಾಕಕತ್ತೀನಿ. ನೀರು ಹಾಕಿ ಮಿಕ್ಸ್ ಮಾಡೀನಿ. ಜಾಸ್ತಿ ತಿನ್ನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಇಷ್ಟಿರಬೇಕು. ಈಗ ಒಂದು ಅರ್ಧ ತಾಸು ಮುಚ್ಚಿ ಇಟ್ಟು ಬಿಡಬೇಕು. ಲೀಡ್ ಮುಚ್ಚಿ ಅರ್ಧ ತಾಸು ಬಿಡ್ತೀನಿ. ಆಮೇಲೆ ಮಾಡೋದು ಅಷ್ಟೇ ಬಿಟ್ಟಿನಿ. ಅರ್ಧ ತಾಸು ಬಿಡ್ಬೇಕಂದ್ರೆ ಟೈಮ್ ಇದ್ದಿಲ್ಲ, ಹಾಗಾಗಿ 20 ನಿಮಿಷ ಬಿಟ್ಟಿನಿ. ಎಳ್ಳು ಹಾಕಾಕತ್ತೀನಿ ನೋಡಿ ಫ್ರೆಂಡ್ಸ್, ಭಾಳ ಟೇಸ್ಟ್ ಆಗ್ತಾವೆ ಗುಲ್ಗುಲೆ. ಎಷ್ಟು ಎಳ್ಳು ಹಾಕ್ತೀವಿ ಅಷ್ಟು ಸೂಪರಾಗಿ ಆಗ್ತಾವೆ. ಈಗ ಆಯಿಲ್ ಬಿಸಿ ಆಗ್ತಾಯಿದೆ. ಬಿಸಿ ಆಗೈತೆ. ಈಗ ಸಾರು ನೋಡ್ರಿ ಇಲ್ಲಿ ನಿಂತ ಸಾರು. ಏನು ವೇಸ್ಟ್ ಇದಂದ್ರೆ ನಾ ಸುಮ್ಮನೆ ಹಾಕೊಂಡು ಬಿಡ್ತೀನಿ. ಈಗ ಇಷ್ಟಿಷ್ಟು ತೊಗೋಬೇಕು. ಈಗ ನಾನು ಬಿಡೋದು ತೋರಿಸ್ತೀನಿ. ಭಾಳ ಈಸಿ ಇದೆ. ಇಷ್ಟ ಆದರೆ ಟ್ರೈ ಮಾಡಿರಿ. ಏನು ಮಾಡತ್ತೀರಿ ಇದು? ಗುಲ್ಗುಲೆ ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಬಂದಿದೆ. ಹಾಕಿದ ತಕ್ಷಣ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. 1-2 ನಿಮಿಷ ಬಿಟ್ಟು ಚೇಂಜ್ ಮಾಡಬೇಕು. ಸ್ವಲ್ಪ ಕಲರ್ ಏನೋ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ಬ್ರೌನ್ ಕಲರ್ ಆಗಬೇಕು, ಅವಾಗೆ ಭಾಳ ಟೇಸ್ಟಿ ಆಗುತ್ತೆ. ಐಸ್ ಕ್ಯೂಬ್ ಒಟ್ಟ ಬರೋಲ್ಲ, ಗಟ್ಟಿ ಆಗಿಬಿಟ್ಟ. ಹೌದಿಲ್ಲ, ತೆಗಿಯಕ್ಕೆ ಬರ್ತಿಲ್ಲ ನಿಂಗೆ ಗುಲ್ಗುಲೆ. ಇದಕ್ಕೆ ಬೆಲ್ಲನೂ ಹಾಕಿ ಮಾಡ್ತಾರೆ. ನಾನು ಸಕ್ಕರೆ ಹಾಕಿ ಮಾಡೀನಿ. ಎರಡೂ ಹಾಕ್ತಾರೆ. ಬೆಲ್ಲದಿಂದ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ. ಜಾರಿ ಗೋಜಾ ಬಿಟ್ಟರು ಎಲ್ಲ ರೆಡಿ ಆಗಿದೆ. ಖೈಮಾ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಎಷ್ಟು ಆಯಿಲ್ ಎಷ್ಟು ಮೇಲೆ ಬಂದಿತ್ತು ನೋಡ್ರಿ. ಈ ಥರ ಆದರೆ ಖೈಮಾ ರೆಡಿ ಆದಂಗೆ. ಈಗ ನಾನು ಇದಕ್ಕೆ ಪ್ಲೇಟಿಂಗ್ ಮಾಡ್ತೀನಿ. ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನಿಮಗೆ ಖೈಮಾ ಯಾವ ಥರ ಆಗಿತ್ತು ಅಂಥೇಳಿ.
ಪ್ಲೇಟಿಂಗ್ ಮಾಡಕತ್ತೀನಿ ಕೈಮಾದು ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್ ಡಿಶ್ ಔಟ್ ಮಾಡೀನಿ, ಈ ಥರ ಕೀಮಾ ಪ್ಲೇಟ್ ರೆಡಿ ಮಾಡೀನಿ. ಟ್ರೈ ಮಾಡಿರಿ ನೀವು, ಇಷ್ಟ ಆದರೆ ಈ ರೆಸಿಪಿ ಕೈಮಾದ್ ಮಾಡಿನಲ್ಲ ನಾನು ಇವತ್ತು. ನೀವು ತಿಂದ ಇಷ್ಟೆಲ್ಲ ತೆಗೆದಿಡಬೇಕು, ಪೂರ ಈಗ ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕಿದು ಎಲ್ಲ. ಪಾತ್ರೆ ತೊಳಿಬೇಕು, ಗ್ಲಾಸಿಂದು ಬೇರೆ ಇಡಬೇಕು, ಇದು ಒಂದು ಬೌಲ್ ಇದೆ, ಎಲ್ಲ ಸೂಕ್ಷ್ಮದಿಂದ ಇಡಬೇಕು. ಮತ್ತೆಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಬೇಕೀಗ. ಇದು ಒಂದು ಅರ್ಧ ತಾಸು ಇಡ್ತೈತೆ. ಇಲ್ಲೇನೋ ಹಾಗೆ ಆಗಿದೆ, ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಫಸ್ಟ್ ಇದು ಬಾಂಡೆ ತೊಳಿಬೇಕು ನಾನು. ಈಗ ನೆನೆ ಇಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕಿ ತೊಳೆದಿಂದ ತೋರಿಸ್ತೀನಿ ನಿಮಗೆ. ನೋಡಿರಿ, ಅರ್ಧ ತಾಸು ಹಿಡಿತೈತೆ ಟೈಮು. ಎಲ್ಲೆಲ್ಲಿ ಜಲ್ದಿ ಜಲ್ದಿ ಮಾಡ್ಕೊಂಡು ಕ್ಲೀನ್ ಮಾಡಿದರೆ ರಾತ್ರಿಗೆ ಎದ್ದು ಅಡುಗೆ ಮಾಡೋಕೆ ಚಲೋ ಆಗುತ್ತೆ. ಇಲ್ಲಾಂದರೆ ಒಂಥರ ತಲೆ ಚಿಟ್ ಅಂದಂಗೆ ಆಗ್ಬಿಡ್ತೀರಿ. ಎಲ್ಲ ಕ್ಲೀನ್ ಮಾಡೀನಿ. ಕೌಂಟರ್ ಟಾಪ್ ಎಲ್ಲ ಮೊದಲೇ ಹೆಂಗಿತ್ತಲ್ಲ ಪೂರ ಮೆಸ್ಸಿ ಆಗಿಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿ ಇದನ್ನು ವಾಶ್ ಮಾಡೀನಿ. ಬೆಳಗ್ಗೆ ಆಗಲ್ಲ, ಹಾಗಾಗಿ ಎಲ್ಲ ತೊಳೆದಿಟ್ಟಿನಿ. ಆಮೇಲೆ ಸ್ವಲ್ಪ ನೀರೆಲ್ಲ ಇಳ್ಕೊಂಡಿದ್ದ ಅದ್ರ ಜಾಗಕ್ಕೆ ಇಟ್ಟುಬಿಡ್ತೀನಿ. ನೋಡಿರಿ, ಸಿಂಕ್ ಎಲ್ಲ ತೊಳೆದೀನಿ. ಈ ಥರ ಕ್ಲೀನ್ ಮಾಡಿ ನೋಡಿರಿ ಕೌಂಟರ್ ಟಾಪ್. ಮೊದಲೇ ಹೆಂಗಿತ್ತು ರೀ ಈ ಥರ